ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಭೀಮನ ಅಮಾವಾಸ್ಯೆ. ಸೊ ಭೀಮನ ಅಮಾವಾಸ್ಯೆನ ಮಾಡಲಿಕ್ಕೆ ಅಂತಲೇ ಬೇಗ ಎದ್ಬಿಟ್ಟಿದ್ದೀನಿ, ನಿದ್ದೆನೇ ಬರ್ತಾ ಇಲ್ಲ. ಇವಾಗ ಇನ್ನೇನು ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಕ್ಲೀನಿಂಗ್ ಇದೆ, ಏನಿಲ್ಲ ಜಸ್ಟ್ ಇಲ್ಲಿ ಕ್ಲೀನ್ ಮಾಡ್ಕೋಬೇಕು, ಮೇಲೆಲ್ಲ ಕ್ಲೀನ್ ಮಾಡಿದ್ದೀನಿ. ಇವತ್ತು ಹೆಂಗೆಲ್ಲ ಇರುತ್ತೆ, ನಾನು ನನ್ನ ಗಂಡನ ಪಾದ ಪೂಜೆ ಹೆಂಗೆ ಮಾಡ್ತೀನಿ ಅಂತ ನೀವೆಲ್ಲ ವಿಡಿಯೋನ ಕಂಪ್ಲೀಟಾಗಿ ನೋಡಿ ತಿಳ್ಕೊಳ್ಳಿ. ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್, ಇನ್ನೂ ಯಾರು ಎದ್ದೇ ಇಲ್ಲ. ನಾನು ಎದ್ದು ಕೆಳಗೆ ಈಚೆ ನಡ್ಕೊಂಡು ಬರ್ತಾ ಇದ್ದೀನಿ ಮೆಟ್ಲಲ್ಲಿ. ಇವಾಗ ಬಾಗಿಲು ತೊಳೆದು ರಂಗೋಲಿ ಹಾಕ್ಬಿಡ್ಬೇಕು. ನೋಡಿ ಗೈಸ್, ಕಸ ಎಲ್ಲ ಗುಸ್ಕೊಂಡು ಬರ್ತಾ ಇದ್ದೀನಿ. ಗಂಡನ ಪಾದ ತೊಳಿಬೇಕು ಅಂತ ಬೆಳಗ್ಗೆನೆ ಎಷ್ಟು ಕಷ್ಟಪಡ್ತಿದ್ದೀನಿ ನೋಡಿ. ಮನೆ ಕಸ ಗುಡಿಸಿ, ಮನೆ ಒರೆಸಿ, ಪಾತ್ರೆ ಬೆಳಗಿ ಎಲ್ಲ ಕೆಲಸನೂ ಮಾಡೋ ಅಷ್ಟರಲ್ಲಿ ನಿಜ ಸುಸ್ತಾಗೋಯ್ತು. ಲಾಸ್ಟಿಗೂ ನನ್ನ ಗಂಡನ ಕಾಲು ತೊಳೆಯೋಕೆ ಕೂತ್ಕೊಂಡೆ. ಆದರೂ ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಗಂಡನೇ ಎಲ್ಲ ಅಲ್ವಾ. ನೋಡಿ, ಅವ್ರ ಪಾದ ತೊಳಿಬೇಕು, ಅವ್ರಿಗೆ ಕುಂಕುಮ ಅರಿಶಿನ ಎಲ್ಲನೂ ಇಕ್ಬೇಕು, ಕಾಲಿಗೆ ಪೂಜೆ ಮಾಡಬೇಕು. ಲಾಸ್ಟಿಗೆ ಗಿಫ್ಟ್ನ ಮುಂಚೆನೆ ನಾವೇ ಹೇಳಿ ಪ್ರಿಪೇರ್ ಮಾಡಿ ಆಮೇಲೆ ಇಸ್ಕೋಬೇಕು. ಈ ಸಲ ಒಂಥರ ಎಕ್ಸ್ಟ್ರಾ ಸ್ಪೆಷಲ್, ಯಾಕಂದರೆ ನನ್ನ ಗಂಡ ಬಾಗ್ನದ ಥರ ಎಲ್ಲ ನನಗೆ ಗೊತ್ತಿಲ್ಲದೇ ಸರ್ಪ್ರೈಸ್ ಆಗಿ ತಂದಿರೋದು. ನಿಜವಾಗ್ಲೂ ಸ್ಯಾರಿ, ಹಣ್ಗಳು, ಹೂವು, ಬಳೆ ಪ್ರತಿಯೊಂದು ತಂದಿದ್ರು. ಸಿಕ್ಕಾಬಟ್ಟೆ ಖುಷಿ ಆಗೋಯ್ತು ನೋಡಿ. ಗಂಡ ಕೇಳ್ದೇನೆ ಈ ತರ ಸರ್ಪ್ರೈಸ್ ಕೊಟ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಈ ಭೀಮನ ಅಮಾವಾಸ್ಯೆ ನಮ್ಗೆ 4ನೇ ವರ್ಷದ್ದು. ನಾನಂತೂ ಪೂಜೆ ಮಾಡಿದ್ದು, ಅವರು ಕೂಡ ಆಶೀರ್ವಾದ ಚೆನ್ನಾಗಿ ಮಾಡಿದ್ರು. ಫೈನಲಿ ಕಂಕಣ ಎಲ್ಲ ಕಟ್ಟಿ ಅವರು ಕೂಡ ನನಗೆ ಕಟ್ಟಿ ಮುಗಿಸ್ತೀವಿ. ಹಂಗೆ ಕಂಕಣ ಕಟ್ಟಿದ ಪೋಸ್ ಕೂಡ ಕೊಟ್ವಿ ಒಂದ್ ಸ್ವಲ್ಪ ವಿಡಿಯೋಗೆ. ಸೊ ಫೈನಲಿ ತುಂಬಾ ಚೆನ್ನಾಗಿ ಪೂಜೆ ಆಯ್ತು. ನೋಡಿ ಗೈಸ್, ನನ್ನ ಗಂಡ ಭೀಮ್ನ ಅಮಾವಾಸ್ಯೆಗೆ ನನಗೆ ಸರ್ಪ್ರೈಸ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನ್ ಮಾತ್ರ ನನ್ನ ಗಂಡನ್ ಸರ್ಪ್ರೈಸ್ ಕೊಡ್ತಿಲ್ಲ, ಬಟ್ ಗಿಫ್ಟ್ ಕೊಡ್ತಾ ಇದ್ದೀನಿ. ಸಿಂಹ ಇಷ್ಟ ಆಯ್ತಾ? ಇಲ್ಲಿ ಬೈ. ಹೆಣ್ಮಕ್ಳು ಸೀರೆ ಹಾಕೊಂಡು, ಕಿವಿಗೆ ಜುಮ್ಕ ಹಾಕೊಂಡು, ಕೈಗೆ ಬಳೆ ಹಾಕೊಂಡು, ತಲೆಗೆ ಹೂ ಮಾಡ್ಕೊಂಡ್ರೆ ಏನು ಚೆನ್ನಾಗಿ ಕಾಣಿಸ್ತೀವಲ್ವಾ. ತುಂಬ ಲಕ್ಷಣವಾಗಿ ಕಾಣಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ಫ್ರೆಂಡ್ಸ್, ಭೀಮ್ನ ಅಮಾವಾಸ್ಯೆಗೆ ನನ್ನ ಗಂಡ ಫಸ್ಟ್ ಟೈಮು ಬಾಗ್ನ ಟೈಪಲ್ಲಿ ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಇನ್ನೇನ್ ಬೇಕು ಅಲ್ವಾ. ಸೊ ಫೈನಲಿ ಎಲ್ಲನೂ ಮುಗಿಸಿ ಆರಾಮಾಗಿ ಬಂದು ಮಲ್ಕೊಂಡಿದ್ದೀನಿ ಅಂತ ಮಾತ್ರ ಅನ್ಕೋಬೇಡಿ. ಇನ್ನೂ ಕೆಲಸ ಅಲ್ಲೇ ಬಿದ್ದೈತೆ. ಇನ್ನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕು, ಇದು ತುಂಬ ಕೆಲಸ ಇದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್.